ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಪ್ರತಿಯೊಂದು ಕುಟುಂಬಕ್ಕೂ ಗೃಹ ವಾಸಿಸಲು ಎಷ್ಟು ಮುಖ್ಯ ಅನ್ನೋದು ನಮಗೆ ತಿಳಿದಿದೆ. ಗೃಹ ನಿರ್ಮಾಣ ಹಂತದಲ್ಲಿ ಯಾವ ರೀತಿ ನಿಯಮಗಳನ್ನು ಅಳವಡಿಸಿಕೊಳ್ಬೇಕು, ಹೇಗಿರಬೇಕು ಅನ್ನೋದು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ಗೃಹವು ಅನುಕೂಲಕರವಾಗಿ, ಸುಂದರವಾಗಿ, ಭದ್ರತೆಯಿಂದ, ವ್ಯವಸ್ಥಿತವಾಗಿ ನಿರ್ಮಾಣ ಆಗಬೇಕಾಗಿದೆ. ಈಗಿನ ಕಾಲದ ಜನರ ವಿಶೇಷತೆಯೊಂದಿಗೆ ಗೃಹವು ಯಾವ ರೀತಿ ನಿರ್ಮಾಣ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ನಮ್ಮ ಹಿರಿಯರು ವಾಸ್ತುಶಾಸ್ತ್ರವನ್ನು ಮನುಕುಲಕ್ಕೆ ತಿಳಿಸಿದ್ದಾರೆ ಮತ್ತು ಆ ಶಾಸ್ತ್ರವು ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಹಿರಿಯರ ಅನುಭವ, ಜ್ಞಾನ ಮತ್ತು ಬ್ರಹ್ಮಾಂಡದಲ್ಲಿ ಇರುವಂತಹ ಪಾಸಿಟಿವಿಟಿ, ನೆಗೆಟಿವಿಟಿ ಅವರ ಅಧ್ಯಯನದೊಂದಿಗೆ ಆ ಶಕ್ತಿಗಳ ಆಧಾರಿತವಾಗಿ ವಾಸ್ತುಶಾಸ್ತ್ರವು ರಚನೆಯಾಗಿದೆ. ವಾಸ್ತುಶಾಸ್ತ್ರವನ್ನು ಯಾವ ರೀತಿ ಅಳವಡಿಸಿಕೊಳ್ಳಲಾಗುತ್ತೆ? ಎಲ್ಲರೂ ಅಳವಡಿಸಿಕೊಳ್ತಾರಾ? ಈಗಿನ ಕಾಲದಲ್ಲಿ ತಂತ್ರಜ್ಞಾನ, ನಾವು ಕುಳಿತಲ್ಲೇ ಎಲ್ಲವನ್ನ ನೋಡಬಹುದು. ಇಷ್ಟೆಲ್ಲ ಅನುಕೂಲ ಇದ್ದರೂ ಮಾನವರಾದ ನಾವು ಯಾವ ರೀತಿ ಅಳವಡಿಸಿಕೊಳ್ತಾ ಇದ್ದೇವೆ? ಜ್ಞಾನದ ಕೊರತೆಯಿಂದ ಎಲ್ಲೆಲ್ಲಿ ಸಮಸ್ಯೆಗಳು ಆಗ್ತಾ ಇದೆ. ಇವೆಲ್ಲವನ್ನು ನಾವು ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ನೋಡಬಹುದು. ಈಗಿನ ಒಂದು ಕಾಲದಲ್ಲಿ ಮಾನವರು ನೆಮ್ಮದಿಯಿಂದ ಇಲ್ಲ. ಬಹಳಷ್ಟು ಜನ ನೆಮ್ಮದಿಯಿಂದ ಇರದೆ ಸಮಸ್ಯೆಗಳನ್ನು ಅವರೇ ಮಾಡಿಕೊಳ್ತಾರೆ. ಇದಕ್ಕೆ ಕಾರಣ ಏನು? ಮನುಷ್ಯ ವಿಭಿನ್ನತೆಯನ್ನು ಬಯಸುತ್ತಾ, ವೈಭವೀಕರಣವನ್ನು ಮಾಡುತ್ತಾ, ತಾನು ವಾಸಿಸುವ ಗೃಹದ ವಾಸ್ತು ನಿಯಮಗಳನ್ನು ಸರಿಯಾಗಿ ಅಳವಡಿಸಿಕೊಳ್ಳದೆ ಗೃಹ ನಿರ್ಮಾಣವಾಗಿ ಆನಂತರದಲ್ಲಿ ಸಮಸ್ಯೆಗಳನ್ನು ಅನುಭವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, 2 ದಿನದ ಹಿಂದೆ ಗೃಹ ನಿರ್ಮಾಣದ ಡಿಸೈನನ್ನು ನಾನು ಮಾಡಿದ್ದೆ. ಅದರ ಸಂಬಂಧಿತವಾಗಿ ನನಗಾದಂತಹ ಅನುಭವವನ್ನು ತಿಳಿಸುತ್ತಾ ಮತ್ತು ಈ ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯಗಳನ್ನು ನಿಮಗೆ ಸಾಧ್ಯವಾದಷ್ಟು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಮಾಸದಲ್ಲಿ ನಾನು ಬ್ಯುಸಿ ಇದ್ದ ಕಾರಣ ನನ್ನ ಒಬ್ಬರು ಕ್ಲೈಂಟ್ ಗೃಹ ನಿರ್ಮಾಣದ ಡಿಸೈನ್ ಮಾಡಿಕೊಡಲಿಕ್ಕೆ ನನ್ನಲ್ಲಿ ಕೇಳಿರ್ತಾರೆ. ಆದರೆ ಅವರಿಗೆ ನಾನು ಮೊದಲೇ ತಿಳಿಸಿದ್ದೆ, ನಾನು ಆ ನಂತರದಲ್ಲಿ ಇದನ್ನು ಮಾಡ್ತೇನೆ, ಈಗ ಸದ್ಯಕ್ಕೆ ಸಾಧ್ಯವಿಲ್ಲ, ನಾನು ಬ್ಯುಸಿ ಇರುವ ಕಾರಣ ನೀವು ಮೊದಲು ಆರ್ಕಿಟೆಕ್ಟ್ ಬಳಿ ಹೋಗಿ ಏನು ಸಾಧ್ಯವಾಗುತ್ತೆ ಅದನ್ನು ಮಾಡಿಸಿ ಆನಂತರದಲ್ಲಿ ನನ್ನ ಬಳಿ ತೆಗೆದುಕೊಂಡು ಬನ್ನಿ ಅಂತ. ಹಾಗಾಗಿ ಅವರು ಹಾಗೆ ಮಾಡಿದ್ರು. ಆರ್ಕಿಟೆಕ್ಟ್ ಏನು ಡಿಸೈನ್ ಮಾಡಿದ್ದಾರೆ ಅದನ್ನು ನನಗೆ ತಂದವರು ಕೊಟ್ಟಿದ್ದರು. ಆ ಡಿಸೈನನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಒಬ್ಬರು ತನ್ನ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ ಮತ್ತು ಅದರ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ತಿಳಿದೋ ತಿಳಿಯದೆಯೋ ಮಾಡುವ ತಪ್ಪು ಅಥವಾ ತಿಳಿದು ಮಾಡುವ ತಪ್ಪು ಮನುಷ್ಯರ ಜೀವನದ ಮೇಲೆ ಪ್ರಭಾವವನ್ನು ಮಾಡುತ್ತೆ. ಅವರು ಮಾಡಿದಂತಹ ಆರ್ಕಿಟೆಕ್ಟ್ ಮಾಡಿದಂತಹ ಡಿಸೈನ್ನಲ್ಲಿ ಗ್ರೌಂಡ್ ಫ್ಲೋರಲ್ಲಿ
ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಟಾಯ್ಲೆಟನ್ನು ಕೊಡಲಾಗಿದೆ. ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು, ಯಾವುದೇ ಒಂದು ಗೃಹ ನಿರ್ಮಾಣದಲ್ಲಿ ಯಾವುದೇ ಕಾರ್ನರಲ್ಲಿ ಟಾಯ್ಲೆಟ್ ಅಂದರೆ ಶೌಚಾಲಯ ಬರಲೇಬಾರದು. ಮತ್ತು ಫಸ್ಟ್ ಫ್ಲೋರಲ್ಲಿ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಇನ್ನೊಂದು ಟಾಯ್ಲೆಟನ್ನು ಶೌಚಾಲಯವನ್ನು ಮಾಡಲಾಗಿದೆ. ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇನ್ನೊಂದು ಶೌಚಾಲಯವನ್ನು ಡಿಸೈನ್ ಮಾಡಲಾಗಿದೆ. ಮತ್ತು ಈಶಾನ್ಯದಲ್ಲಿ ಒಂದು ರೂಮ್, ಹಾಗೆ ನೈಋತ್ಯದಲ್ಲಿ ಒಂದು ರೂಮ್. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗಬಹುದಾದದನ್ನು ನಾವು ತಿಳಿಬಹುದು. ಯಾಕೆ ಈ ರೀತಿ ಡಿಸೈನ್ ಮಾಡ್ತಾರೆ? ಇವರಿಗೆ ಗೊತ್ತಿಲ್ವಾ? ಈ ವ್ಯಕ್ತಿ ಕಳೆದ ಬಾರಿ ಅಂದರೆ ಕಳೆದ ವರ್ಷದಲ್ಲಿ ಇನ್ನೊಂದು ಗೃಹ ನಿರ್ಮಾಣದ ವಿಷಯದಲ್ಲಿ ನನ್ನೊಂದಿಗೆ ಮಾತಾಡಿದರು. ಅವರು ಕ್ಲೈಂಟ್ಸ್ಗೆ ಏನಂತ ಹೇಳ್ತಾರೆ ಅಂದರೆ, ಇದು ಸರಿಯಾಗಿದೆ, ಇದರಿಂದ ಒಳ್ಳೆಯದಾಗುತ್ತೆ, ತುಂಬ ಮನೆಗಳನ್ನು ನಾವು ಹೀಗೆ ಮಾಡಿದ್ದೇವೆ, ತುಂಬ ಅಭಿವೃದ್ಧಿ ಆಗಿದೆ, ತುಂಬ ಒಳ್ಳೆಯದಾಗುತ್ತೆ ಅನ್ನುವಂತೆ ಅವರು ಕನ್ವಿನ್ಸ್ ಮಾಡ್ತಾರೆ. ನಾನು ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತಾಡಿದ್ದೆ. ಏಕೆಂದರೆ ಅವರು ಕಳೆದ ವರ್ಷ ಡಿಸೈನ್ ಮಾಡಿದಂತಹ ಆ ಒಂದು ಏನಿತ್ತು ಅಂದರೆ, ಅದರಲ್ಲಿ ಸೌತಲ್ಲಿ ಟಾಯ್ಲೆಟ್ ಬಾತ್ರೂಮನ್ನು ಮಾಡಲಾಗಿತ್ತು. ಆ ಕಾರಣ ಅವರೊಂದಿಗೆ ಮಾತಾಡಿದರೆ ಅವರು ನನ್ನೊಂದಿಗೆ ವಾದ ಮಾಡಿದರು. ಈ ಕಾರಣದಿಂದ ಇಂಥ ವಿಷಯಗಳನ್ನು ನಾನು ತಿಳಿಸ್ತಾ ಇರುವಂಥದ್ದು. ನೋಡಿ, ಆರ್ಕಿಟೆಕ್ಟ್ ಮಾಡುವಂತಹ ಡಿಸೈನ್, ಇದರ ಪ್ರಕಾರವಾಗಿ ನೀವು ಗೃಹ ನಿರ್ಮಾಣವನ್ನು ಮಾಡಿಕೊಳ್ತೀರ. ಸರಿಯಾದ ವಾಸ್ತುವನ್ನು ಅಳವಡಿಸಿಕೊಳ್ಳದೆ ಆ ನಂತರದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ನಂತರದಲ್ಲಿ ವಾಸ್ತು ಜ್ಯೋತಿಷಿಗಳು ಇವರನ್ನು ನೀವು ಭೇಟಿಯಾಗ್ತೀರಾ. ಬರುವಂತಹ ಸಮಸ್ಯೆಗಳನ್ನು ನೀವು ಎದುರಿಸಲಾಗದೆ ಆ ನಂತರದಲ್ಲಿ ಪರಿಹಾರವನ್ನು ಕೇಳಲು ಮುಂದಾಗ್ತೀರಾ. ಯಾವುದೇ ಗೃಹ ನಿರ್ಮಾಣವಾದ ನಂತರದಲ್ಲಿ ನಾವು ಅದನ್ನು ಸರಿಪಡಿಸುವುದು ಬಹಳ ಕಷ್ಟವಾಗುತ್ತೆ. ಏಕೆಂದರೆ ಸಹಜವಾದ ಮನುಷ್ಯನ ದೇಹಕ್ಕೆ ಯಾವುದಾದರೂ ಒಂದು ಅಂಗಕ್ಕೆ ಏಟು ಬಿದ್ದರೆ ಹೇಗಾಗುತ್ತೆ, ಹಾಗೆಯೇ ಯಾವುದಾದ್ರೂ ಅಂಗಕ್ಕೆ ಏನಾದರೂ ಸಮಸ್ಯೆ ಬಂದಾಗ ಏನಾಗುತ್ತೆ, ಅದು ಸಹಜವಾಗಿ ಇರೋದಿಲ್ಲ, ಏನಾದರೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ರೀತಿ ಕಾರಣದಿಂದ ಇರುವಂತಹ ನಿರ್ಮಾಣ ಮಾಡಿದಂತಹ ಗೃಹಕ್ಕೆ ನಾವು ಆನಂತರದಲ್ಲಿ ಡ್ಯಾಮೇಜ್ ಮಾಡೋದು ಸರಿಯಿಲ್ಲ. ಬದಲಾಗಿ ನಿರ್ಮಾಣ ಮಾಡುವಂತಹ ಹಂತದಲ್ಲೇ ಸರಿಯಾದ ವಾಸ್ತುವನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾದಂತಹ ವಿಷಯ. ಯಾವುದೇ ವಿಷಯವನ್ನಾದರೂ ಇಂದಿನ ಒಂದು ಕಾಲದಲ್ಲಿ ಗೂಗಲ್ ಮಾಡಿದರೆ ನಮಗೆ ಸಿಗುತ್ತೆ. ಯಾವ ಡೈರೆಕ್ಷನಲ್ಲಿ ಏನಿದ್ದರೆ ಏನು ಸಮಸ್ಯೆಗಳಾಗುತ್ತೆ, ಏನಿದ್ದರೆ ಏನು ಒಳ್ಳೆಯ ಅಭಿವೃದ್ಧಿಯಾಗುತ್ತೆ, ಪಾಸಿಟಿವಿಟಿ ಏನಿದೆ ಅನ್ನೋದು ಗೂಗಲ್ ಮಾಡಿದರೆ ನಮಗೆ ತಿಳಿಯುತ್ತೆ. ಅದರ ಬದಲಾಗಿ ಜನ ತಿಳಿದುಕೊಳ್ಳದೆ ಕೆಲವು ಸಂದರ್ಭದಲ್ಲಿ ಅವರು ಹೇಳಿದಂತೆ ಗೃಹವನ್ನು ನಿರ್ಮಾಣ ಮಾಡ್ತಾರೆ. ಸಾಮಾನ್ಯವಾದ ಜ್ಞಾನ ನಮ್ಮ ಅಕಾಡೆಮಿಕ್ ಆಗಿ ವಿದ್ಯಾವಂತರ ಆಗಿಲ್ಲದೆ ಇದ್ದರೂ ಅಂಥವರಿಗೆ ಇದೆ ಜ್ಞಾನ. ಆದರೆ ಇದೇ ಕರ್ಮವನ್ನಾಗಿಸಿಕೊಂಡಂತಹ ಆರ್ಕಿಟೆಕ್ಟ್ಗೆ ಇಲ್ಲ ಅಂತ ಹೇಳಿದರೆ, ಅಥವಾ ಇದ್ದು ಬೇಕು ಅಂತಲೇ ತಪ್ಪು ಮಾಡ್ತಾರೋ, ಅಥವಾ ಅವರು ಮಾಡುವಂತಹ ಆ ಉದಾಸೀನನೋ, ಈ ರೀತಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಕೆಲವು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ನನ್ನ ಸಲಹೆ ಏನು ಅಂದರೆ, ನೀವು ಯಾವುದೇ ಒಂದು ಗೃಹವನ್ನು ನಿರ್ಮಾಣ ಮಾಡುವ ಬದಲು ವಾಸ್ತುಶಾಸ್ತ್ರವನ್ನು ತಿಳಿದವರ ಮುಖೇನ ನೀವು ಸರಿಯಾಗಿ ಅದನ್ನು ತಿಳಿದುಕೊಂಡು ಮೊದಲು ಅವರ ಬಳಿ ಡಿಸೈನ್ ಮಾಡಿಸಿ ಆನಂತರ ಅದನ್ನು ಆರ್ಕಿಟೆಕ್ಟ್ಗೆ ಕೊಟ್ಟಾಗ ಅದರ ಆಧಾರಿತವಾಗಿ ಅವರು ಗೃಹದ ಯಾವುದೇ ಒಂದು ನಕ್ಷೆಯನ್ನು ತಯಾರು ಮಾಡಿಕೊಡ್ತಾರೆ. ಆ ನಂತರದಲ್ಲಿ ನೀವು ಅಪ್ರೂವಲ್ ತಗೊಂಡು ಈಗಿನ ಒಂದು ಕಾಲದಲ್ಲಿ ಗೃಹವನ್ನು ನಿರ್ಮಾಣ ಮಾಡಬೇಕಂತ ಹೇಳಿದರೆ ಬಹಳಷ್ಟು ನಿಯಮಗಳಿದೆ. ಆ ನಿಯಮಗಳನ್ನು ನೀವು ಮುಂದುವರಿಸಬಹುದು. ಆ ನಂತರದಲ್ಲಿ ನೀವು ಮಾಡೋದ್ರಿಂದ ಆ ಒಂದು ಬಿಲ್ಡಿಂಗಿಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಅಲ್ಲಿ ಸಮಸ್ಯೆ
ಬಂದಂಥದ್ದು ಸರಿ ಆಗುತ್ತೋ ಸರಿ ಇಲ್ವೋ ಇದೆಲ್ಲವನ್ನು ನಾವು ಯೋಚಿಸಬೇಕಾಗಿದೆ. ಯಾವುದೇ ಒಂದು ಗೃಹ ನಕ್ಷೆಯನ್ನು ತಯಾರು ಮಾಡುವಾಗ ಮಾಡಿದರೆ ಅವರು ನಿಮಗೆ ಗೃಹ ನಿರ್ಮಾಣ ಆಗಿ ಗೃಹ ಪ್ರವೇಶ ಆಗುವವರೆಗೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅವರು ಇರಬೇಕಾಗತ್ತೆ. ಏಕೆಂದರೆ ಬಹಳಷ್ಟು ಸಲಹೆಗಳನ್ನು ನೀಡುವಂಥದ್ದು ಇರುತ್ತೆ. ಇಂಜಿನಿಯರ್ಗಳು ಮಾತ್ರ ಅಲ್ಲ, ಜ್ಯೋತಿಷಿಗಳು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ. ಯಾವುದೇ ಒಂದು ಏನನ್ನು ಅಳವಡಿಸಿಕೊಳ್ಬೇಕು, ಏನು ಮಾಡಬೇಕು, ಯಾವುದೇ ಮುಹೂರ್ತ, ಯಾವುದೇ ಒಂದು ಕಾಲ ಸಮಯಗಳ ಇವೆಲ್ಲವನ್ನು ಜ್ಯೋತಿಷಿ ತಿಳಿಸೋರಾಗಿರ್ತಾರೆ. ನೀವು ಒಂದು ದಿನದ ಭೇಟಿಯಲ್ಲಿ ಅದನ್ನು ನೀವು ತೆಗೆದುಕೊಂಡು ಅದನ್ನು ನೀವು ಆ ಕೆಲಸಗಳನ್ನು ಮಾಡಲು ಮುಂದಾದರೆ ಅದು ಸರಿ ಬರೋದಿಲ್ಲ. ಹಾಗಾಗಿ ನೀವು ನಿಮಗೆ ಪರಿಚಯ ಇರುವಂತಹ ಜ್ಯೋತಿಷಿಗಳ ಸಲಹೆಯನ್ನು ನೀವು ಪಡ್ಕೋಬೇಕಾಗತ್ತೆ. ಏಕೆಂದರೆ ದೂರದಲ್ಲಿ ಇರುವಂತಹವರ ಬಳಿ ಹೋಗಿ ನೀವು ಒಂದು ಬಾರಿ ಅದನ್ನು ನೀವು ತೆಗೆದುಕೊಳ್ಬೋದು, ಆದರೆ ಆಗಾಗ ನಿಮಗೆ ಹೋಗಲು ಸಾಧ್ಯವಾಗುವುದಿಲ್ಲ. ನನಗೂ ಎಲ್ಲರಿಗೂ ಇದನ್ನು ಮಾಡಿಕೊಡಲು ಸಾಧ್ಯವಾಗುವುದಿಲ್ಲ. ನಾನು ಪರಿಚಿತರಿಗೆ ಮಾತ್ರವೇ ಇದನ್ನು ಮಾಡ್ತೇನೆ. ಏಕೆಂದರೆ 1 ವರ್ಷ, 1.5 ವರ್ಷ, 2 ವರ್ಷ ಈ ಒಂದು ಕಾಲಾವಧಿಯಲ್ಲಿ ಯಾರು ಪರಿಚಯ ಇರ್ತಾರೆ ಅಂಥವರ ಗ್ರಹವನ್ನು ನಾವು ಯಾವ ರೀತಿ ಆಗ್ತಾ ಇದೆ, ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ, ಸಲಹೆಗಳನ್ನು ಕೊಡಬಹುದಾಗಿದೆ. ಹಾಗಾಗಿ ನಾನು ಪರಿಚಯ ಇದ್ದು ಮತ್ತು ಇಲ್ಲಿ ಸುತ್ತಮುತ್ತಲೂ ಇರುವಂತಹ ತುಮಕೂರು ಸಿಟಿಯವರಿಗೆ ಮಾತ್ರ ನಾನು ಇದನ್ನು ಕೊಡ್ತೇನೆ. ದೂರದಲ್ಲೇ ಆಗಿದ್ದರೆ ಆ ಕುಟುಂಬ ನನಗೆ ಚೆನ್ನಾಗಿ ಗೊತ್ತಿದ್ದರೆ ಅಂಥವರಿಗೆ ನಾನು ಕೊಡ್ತೇನೆ. ಹಾಗಾಗಿ ನೀವು ಎಲ್ಲಿ ವಾಸಿಸ್ತೀರಾ ನಿಮ್ಮ ಸುತ್ತಲೂ ಇರುವಂತಹ ಉತ್ತಮ ಜ್ಯೋತಿಷಿಯ ಸಲಹೆಯನ್ನು ಪಡೆದುಕೊಂಡು ಗೃಹವನ್ನು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ನೀವು ಆರ್ಕಿಟೆಕ್ಟ್ ಕೊಟ್ಟಿದ್ದನ್ನು ನಂಬಿ ಮಾಡಿಕೊಳ್ಬೇಡಿ. ನಾನು ಯಾವುದೇ ಒಂದು ವಿಷಯವನ್ನು ಸರಿಯಾಗಿ ತಿಳಿಯದೆ ಅದರ ಅನುಭವಗಳು ಆಗದೆ ಜನರಿಗೆ ತಿಳಿಸೋದಿಲ್ಲ. ಒಬ್ಬರ ಬಗ್ಗೆ ನಾನು ಹೀಗೆ ಹೇಳ್ತೇನೆ ಅಂತ ಹೇಳಿದರೆ ಅದು ಅವರನ್ನು ದೋಷಿಸುವುದಲ್ಲ, ಆದರೆ ಅದರಿಂದ ಜನರಿಗೆ ಸಮಸ್ಯೆಗಳು ಆಗುತ್ತೆ. ಇದರ ಅರಿವು ನಿಮಗೆ ಇರಬೇಕು ಅನ್ನುವಂತಹ ಕಾರಣದಿಂದ ಮಾತ್ರ ಇದನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಹಿರಿಯರು ವಾಸ್ತುಶಾಸ್ತ್ರವನ್ನು ಸರಳವಾಗಿ ಇರುವಂತೆ ಅವರು ಪರಿಚಯಿಸಿದ್ದಾರೆ. ಅಂದರೆ ಹೆಚ್ಚು ಓದಿಲ್ಲ, ವಿದ್ಯಾವಂತರಲ್ಲ ಅಂದ್ರೂ ಸಾಮಾನ್ಯ ಜ್ಞಾನದವರಿಗೂ ತಿಳಿದಿರುತ್ತೆ. ಕೂಲಿ ಕೆಲಸ ಮಾಡುವಂತಹ, ವ್ಯವಸಾಯ ಮಾಡುವಂತಹ ಎಲ್ಲರಿಗೂ ಈ ದಿಕ್ಕಲ್ಲಿರಬೇಕು, ಈ ದಿಕ್ಕಲ್ಲಿ ಏನಿರಬೇಕು ಅನ್ನುವಂಥದ್ದನ್ನು ಸೂರ್ಯ ಉದಯದ ಆಧಾರಿತವಾಗಿ ಅವರು ತಿಳಿದುಕೊಂಡಿರ್ತಾರೆ. ಆದರೆ ಇದನ್ನೇ ತನ್ನ ಕರ್ಮವನ್ನಾಗಿಸಿಕೊಂಡು, ಅಂದರೆ ಉದ್ಯೋಗವನ್ನಾಗಿ ಮಾಡುವಂಥವರು ಸರಿ ಮಾಡಲಿಲ್ಲ ಅಂದಾಗ ಅದು ತಪ್ಪಾಗುತ್ತೆ. ಅದಕ್ಕೆ ಅದರ ಬಗ್ಗೆ ನಿಮಗೆ ಅರಿವಿರಬೇಕಾಗತ್ತೆ. ಇನ್ನು ಮಾಸದಲ್ಲಿ 1 ಅಥವಾ 2 ವಿಡಿಯೋಗಳಲ್ಲಿ ನಾನು ವಾಸ್ತು ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ. ವಾಸಿಸಲು ಯೋಗ್ಯವಾದ ಭೂಮಿ ಹೇಗಿರಬೇಕು, ಸ್ಥಳ ಹೇಗಿರಬೇಕು, ಸುತ್ತಮುತ್ತಲೂ ಏನಿರಬೇಕು, ಏನು ಇರಬಾರ್ದು, ಯಾವ ಪರಿಣಾಮವನ್ನು ಬೀರುತ್ತೆ ಮತ್ತು ಅಷ್ಟದಿಕ್ಕುಗಳು, ತತ್ವಗಳು, ಶುಭ ರಶ್ಮಿಗಳು, ಫೌಂಡೇಶನ್, ನೆಲ ಹೇಗಿರಬೇಕು, ಏನು ಸಿಗಬೇಕು, ಏನು ಸಿಕ್ಕಿದ್ರೆ ಏನಾಗುತ್ತೆ, ರಸ್ತೆಗಳು, ಅಕ್ಕಪಕ್ಕದಲ್ಲಿ ಇರಬಹುದಾದಂತಹ ವಿಷಯಗಳ ಬಗ್ಗೆ, ಸ್ಥಳವನ್ನು, ಆ ಭೂಮಿಯನ್ನು ಪರಿಶೀಲನೆ ಮಾಡುವುದು, ಮನೆಯ ನೆಲ, ಗೋಡೆಗಳು, ಕಿಟಕಿ, ಬಾಗಿಲು, ಮೆಟ್ಟಿಲು, ಶೌಚಾಲಯ, ಮಲಗುವ ಕೋಣೆ ಮತ್ತು ಅದರ ಒಳಗೆ ಯಾವ್ಯಾವ ದಿಕ್ಕಲ್ಲಿ ಏನೇನಿರಬೇಕು, ಪೂಜಾ ಸ್ಥಳ, ಯಾವ ಮರವನ್ನು ಉಪಯೋಗಿಸಬೇಕು, ಗೋಡೆಗಳು ಹೇಗೆ ಎಷ್ಟು ಅಳತೆಯಲ್ಲಿರಬೇಕು, ಈ ಎಲ್ಲ ಸಂಬಂಧಪಟ್ಟಂತೆ ವಿಷಯಗಳನ್ನು ಸಾಧ್ಯವಾದಷ್ಟು ನಾನು ತಿಳಿಸ್ತೇನೆ. ಕೆಲವು ವಿಷಯಗಳನ್ನು ಸಂಪೂರ್ಣವಾಗಿ ನನ್ನಿಂದ ತಿಳಿಸೋಕ್ಕೆ ಆಗದೇ ಇರಬಹುದು. ಸಾಧ್ಯವಾದಷ್ಟು ಎಷ್ಟು
ಉತ್ತಮ ಮತ್ತು ಎಷ್ಟು ಸರಳವಾಗಿ ತಿಳಿಸಬಹುದು ಅವುಗಳನ್ನು ತಿಳಿಸ್ತೇನೆ. ಅರಿವಿಲ್ಲ ಅಂದರೆ, ತಿಳಿದಿಲ್ಲ ಅಂದರೆ ಇನ್ನೊಬ್ಬರು ನಮಗೆ ಮೋಸ ಮಾಡ್ತಾರೆ. ಅದಕ್ಕಾಗಿ ಇದರ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗುತ್ತೆ. ನನ್ನ ಮಾತುಗಳನ್ನು ಯಾರು ಕೇಳ್ತೀರಾ, ನನ್ನ ವಿಚಾರಗಳನ್ನು ಯಾರು ಫಾಲೋ ಮಾಡ್ತೀರಾ, ಅಂಥವರಿಗೆ ಉಪಯೋಗ ಆಗಬಹುದು ಅನ್ನುವಂಥ ಕಾರಣದಿಂದ ನಾನು ಈ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಬಹಳಷ್ಟು ವಿಷಯಗಳು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಬ್ರಹ್ಮಾಂಡ ಆಧ್ಯಾತ್ಮದಲ್ಲಿ ಇರೋದ್ರಿಂದ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ಸಮಯ ಇರೋದಿಲ್ಲ. ಮತ್ತು ಯಾವುದೇ ಒಂದು ಮಾತನ್ನು, ಯಾವುದೇ ವಿಷಯವನ್ನು ನಾವು ಮುಂದುವರಿಸುವಾಗ ಹೆಚ್ಚು ಬೇರೆಯವರಿಗೂ ಕೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದಿಷ್ಟು ಟೈಮ್ನಲ್ಲಿ ಒಂದಿಷ್ಟು ವಿಷಯಗಳನ್ನು ಮಾತಾಡಬಹುದು. ಮುಂದಿನ ದಿನಗಳಲ್ಲಿ ಇದರ ಸಂಬಂಧಪಟ್ಟಂತೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ತೀನಿ. ನೀವು ಗೃಹ ನಿರ್ಮಾಣ ಆಗ್ಬೋದು, ಅಥವಾ ನೀವು ವಾಸಿಸುವಂತಹ ಗೃಹದಲ್ಲಿ ಬರಬಹುದಾದಂತಹ ಸಮಸ್ಯೆಗಳು, ಇರಬಹುದಾದಂತಹ ಅನುಭವಿಸುವಂತಹ ಸಮಸ್ಯೆಗಳ ಬಗ್ಗೆ ನಿಮಗೆ ಅರಿವಾಗಬಹುದು. ಮತ್ತು ಗೃಹ ನಿರ್ಮಾಣದ ನಂತರವೂ ಆ ನಂತರದಲ್ಲಿ ಸಮಸ್ಯೆಗಳು ಬಂದಾಗ ಕೆಲವು ಪರಿಹಾರಗಳನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಅಥವಾ ಗೃಹ ನಿರ್ಮಾಣದ ಹಂತದಲ್ಲೇ ಕೆಲವು ತಂತ್ರಗಳನ್ನು ಮಾಡಲಾಗುತ್ತೆ. ಅಂದರೆ ನಾವು ಕೇಳಿರ್ಬೋದು, ಪಿರಮಿಡನ್ನು ಅಳವಡಿಸ್ತಾರೆ. ಹೀಗೆ ಇನ್ನಿತರ ವಿಷಯಗಳ ಸಂಬಂಧಪಟ್ಟಂತೆ ಯಾವ ರೀತಿ ಪಾಸಿಟಿವಿಟಿಯಾಗಿ ಯಾವ ರೀತಿ ಕೊಡಬಹುದು ಗೃಹಕ್ಕೆ ಅದು, ಅಥವಾ ಅದರ ಅಗತ್ಯ ಇದೆಯಾ ಇಲ್ವಾ, ಈ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಸಲಹೆ ಏನೆಂದರೆ, ನೀವು ಗೃಹವನ್ನು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಸರಿಯಾದ ಜ್ಯೋತಿಷಿಯಿಂದ ನಿಮ್ಮ ಗೃಹದ ಡಿಸೈನನ್ನು ಮಾಡಿಸ್ಕೊಳ್ಳಿ ಮೊದಲು. ಆ ನಂತರದಲ್ಲಿ ಅದನ್ನು ನೀವು ಆರ್ಕಿಟೆಕ್ಟ್ಗೆ ಕೊಟ್ಟು ಡಿಸೈನ್ ಮಾಡಿಸ್ಕೊಳ್ಳಿ. ಜ್ಯೋತಿಷಿ ಹಾಕಿದಂತಹ, ವಾಸ್ತು ತಿಳಿದವರು ಹಾಕಿದಂತಹ ಆ ಒಂದು ಡಿಸೈನ್ ಆಧಾರಿತವಾಗಿ ಅವರು ಮಾಡ್ತಾರೆ. ಆಗ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಈ ರೀತಿ ಮಾಡೋದ್ರಿಂದ ಒಂದು ಸುಂದರವಾದಂತಹ, ಯೋಗ್ಯವಾದಂತಹ, ಅನುಕೂಲಕರವಾದಂತಹ, ಪಾಸಿಟಿವಿಟಿ ಇರುವಂತಹ, ಭದ್ರವಾಗಿರುವಂತಹ ಗೃಹ ನಿರ್ಮಾಣ ಆಗುತ್ತೆ. ಮಾನವರೆಲ್ಲರೂ ನೆಮ್ಮದಿಯಾಗಿರಬೇಕು. ಮಾನವರು ನೆಮ್ಮದಿಯಾಗಿದ್ದರೆ ಭಗವಂತ ನೆಮ್ಮದಿಯಾಗಿರ್ತಾರೆ. ನೆಮ್ಮದಿಗಾಗಿ ಯೋಗ್ಯವಾದ ವಾಸಿಸುವ ಗೃಹವನ್ನು ನಾವೇ ಮಾಡಿಕೊಳ್ಬೇಕಾಗಿದೆ. ಮುಂದಿನ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ನನ್ನ ಮಾತುಗಳನ್ನು ಕೇಳ್ತಾ ಇರುವಂತಹ ನಿಮಗೆ ಶಿವನಾರಾಯಣರು ಅನುಗ್ರಹಿಸಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.